ಕೊಡಗಿನಲ್ಲಿ ಈಗಾಗಲೇ ಮಳೆ ಬಿರುಸು ಪಡೆಯುತ್ತಿದೆ. ಹೀಗಾಗಿ ಸಾಕಷ್ಟು ಅವಾಂತರವನ್ನೇ ಉಂಟು ಮಾಡ್ತಾ ಇದೆ. ಈ ನಡುವೆ ನದಿ ಪಾತ್ರದ ಜನರು, ಗುಡ್ಡಗಾಡಿನ ಜನರು ಭಾರೀ ಗಾಳಿ ಮಳೆಗೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಬಡ ಕುಟುಂಬಗಳು ಟಾರ್ಪಲ್ ಕಟ್ಟಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪ್ಲಾಸ್ಟಿಕ್ ಗುಡಿಸಲಿನಲ್ಲೇ ಈ ಜನರ ಬದುಕು. ಬಡ ಜನರ ಕಷ್ಟ ಕೇಳದ ಅಧಿಕಾರಿಗಳು. ನರಕದ ಜೀವನಕ್ಕಿಂತ ದಯಾಮರಣ ಕೊಡಿ. ಹೌದು, ಇಂತಹ ಮನಕಲುಕುವ ದೃಶ್ಯಗಳು ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಾಳುಗೋಡು ಗ್ರಾಮದ ಕುಟ್ಟಿಪರಂಬು ಪೈಸಾರಿಯಲ್ಲಿ. ಕಳೆದ 4-5 ವರ್ಷಗಳಿಂದಲೂ ಹೀಗೆ ಊರಾಚೆ ಟಾರ್ಪಲ್ ಹಾಕಿಕೊಂಡು ಒಂದಷ್ಟು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ದಕ್ಷಿಣ ಕೊಡಗಿನ ವಿವಿಧ ಗ್ರಾಮಗಳ ಕಾಫಿ ತೋಟಗಳ ಮಾಲೀಕರ ಲೈನ್ ಮನೆಗಳಲ್ಲಿ ವಾಸ ಮಾಡುತ್ತಿದ್ದ ಹಲವು ಕುಟುಂಬಗಳು ಸ್ವಂತ ಸೂರಿನ ಕನಸಿನೊಂದಿಗೆ ಬದುಕುತ್ತಿವೆ. ಕುಟ್ಟಿಪರಂಬು ಪೈಸಾರಿಗೆ ಬಂದು ಟಾರ್ಪಲ್ ಹಾಕಿ ಗುಡಿಸಲು ನಿರ್ಮಾಣ ಮಾಡಿಕೊಂಡು ಸ್ವಂತ ನಿವೇಶನ ಮತ್ತು ಸೂರಿಗಾಗಿ ಅಹೋರಾತ್ರಿ ಧರಣಿ, ಪ್ರತಿಭಟನೆ ನಡೆಸಿದ ಬುಡಕಟ್ಟು ಸಮುದಾಯಗಳ ಶೋಚನೀಯ ಸ್ಥಿತಿ ಇದು. ಇತ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಇವರು ವಾಸಿಸುತ್ತಿರುವ ಗುಡಿಸಲುಗಳಲ್ಲಿ ನೀರು ತುಂಬಿಕೊಂಡಿವೆ. ಗಾಳಿಗೆ ಟಾರ್ಪಲ್ ಹಾರಿ ಹರಿದು ಹೋಗುತ್ತಿದೆ. ಇವರ ಬದುಕು ಮಳೆಯಲ್ಲಿ ಮುಳುಗಿದೆ. ಮಳೆಯ ಅಬ್ಬರಕ್ಕೆ ಸಿಲುಕಿ ಇಲ್ಲಿನ ನಿವಾಸಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕುಟ್ಟಿಪರಂಬು ಅನ್ನೋ ಪೈಸರಿ ಜಾಗದಲ್ಲಿದ್ದೀನಿ. ಪ್ರಸ್ತುತ ಈ ಒಂದು ಜಾಗ ಯಾವ ರೀತಿ ಇದೆ ಅಂದರೆ, ಒಂದು ಟೆಂಟನ್ನು ನಿರ್ಮಿಸಿಕೊಂಡು ಹಲವಾರು ಜನರು ಇಲ್ಲಿ ಬದುಕನ್ನು ಕಳೀತಾ ಇರ್ತಕ್ಕಂಥದ್ದು. ಇಲ್ಲಿ ಇವರು ಹಲವಾರು ದಿನಗಳಿಂದಲೂ ಕೂಡ ಸ್ವಂತ ಸೂರು ಇಲ್ಲ, ಮಳೆಗಾಲದಲ್ಲಿ ನೆಮ್ಮದಿ ಬದುಕು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ, ಅತಂತ್ರ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರು ಇವತ್ತಿಗೂ ಕೂಡ ವಾಸ ಮಾಡುವಂತಹ ಅನಿವಾರ್ಯತೆ ಬಂದು ಒದಗಿರ್ತಕ್ಕಂಥದ್ದು. ಬದುಕು ಕೂಡ ಒಂದು ರೀತಿ ಶೋಚನೀಯ ಪರಿಸ್ಥಿತಿ ಕೂಡ ಇದೆ. ಕುಟ್ಟಿಪರಂಬು ಅನ್ನೋ ಪೈಸರಿ ಜಾಗ ಇದು ಆಗಿರ್ತಕ್ಕಂಥದ್ದು. ಕಳೆದ 4-5 ವರ್ಷಗಳಿಂದಲೂ ಕೂಡ ಸ್ವಂತ ನಿವೇಶನಕ್ಕಾಗಿ ಇಲ್ಲಿನ ಜನರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿರಂತರವಾಗಿ ಇಲ್ಲೇ ಒಂದು ಟೆಂಟನ್ನು ಹಾಕ್ಕೊಂಡು ಬದುಕನ್ನು ಕಳೀತಾ ಇದ್ದಾರೆ. ಹಾಕಿರ್ತಕ್ಕಂಥ ಗುಡಿಸಲು ಎಲ್ಲ ಗಾಳಿ ಮಳೆಗೆ ಸಂಪೂರ್ಣವಾಗಿ ದಾರಾಶಾಹಿ ಆಗ್ತಾ ಇದೆ. ಇರ್ತಕ್ಕಂಥ ಇಲ್ಲಿಯ ನಿವಾಸಿಗಳೇ ಈಗ ಮತ್ತೆ ಆ ಒಂದು ಸೋರ್ತಾ ಇರ್ತಕ್ಕಂಥ ಟಾರ್ಪಲ್ ಏನಿದೆ ಅದೆಲ್ಲವೂ ಕೂಡ ಮತ್ತೆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಹಲವಾರು ವರ್ಷಗಳಿಂದಲೂ ಕೊಡಗಿನ ವಿವಿಧೆಡೆ ಕಾಫಿ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ಒಂದು ರೀತಿ ಲೈನ್ ಮನೆಯಲ್ಲಿ ವಾಸ ಮಾಡಿದಂತಹ ಈ ಜನಗಳು ಮತ್ತೆ ತಮಗೆ ಸ್ವಂತ ಸೂರನ್ನು ಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಗಾಳಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ಪುಟ್ಟ ಮಕ್ಕಳುಗಳೆಲ್ಲ ಇರ್ತಾರೆ. ಯಾವ ರೀತಿ ಮಕ್ಕಳು ಅಂದರೆ ಸಣ್ಣ 6 ತಿಂಗಳು ಮಗುವಿಂದ ಹಿಡಿದು 6-7 ವರ್ಷದ ಮಕ್ಕಳುಗಳು ಕೂಡ ಇದ್ದಾರೆ. ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳಿದ್ದಾರೆ. ಇವರ ಬದುಕು ನಿಜವಾಗ್ಲೂ ಶೋಚನೀಯ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಹಲವಾರು ಪ್ಲಾಸ್ಟಿಕ್ ಶೆಡ್ಗಳೇನಿದೆ ಇದೆಲ್ಲವೂ ಕೂಡ ಹಾರೋಗಿರ್ತು. ಇವತ್ತಿಗೂ ಮನೆಯೊಳಗಿರ್ತಕ್ಕಂಥ ಪಾತ್ರೆ ಪಗಡೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಕೆಸರು ತುಂಬಿರ್ತಕ್ಕಂಥ ನೀರಿನಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಮರೀಚಿಕೆಯಾಗಿದೆ ಕಳೆದ ಹಲವಾರು ವರ್ಷಗಳಿಂದನೂ ಕೂಡ. ಅದಕ್ಕೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೂ ಸರ್ಕಾರದ ಆಡಳಿತದ ಅಧಿಕಾರಿಗಳು ಇವರು ಇತ್ತ ಕಡೆ ಗಮನ ಕೂಡ ಹರಿಸ್ನಿಲ್ಲ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಈ ಸುತ್ತಮುತ್ತ ಪ್ರದೇಶದಲ್ಲಿ ಸೃಷ್ಟಿಯಾಗ್ತಿವೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿರ್ಬೋದು ಯಾರೂ ಕೂಡ ನಮ್ಮ ಕಡೆ ಸುಳಿದು ಕೂಡ ನೋಡ್ತಾ ಇಲ್ಲ. ಕಾಳಜಿ ಕೇಂದ್ರವನ್ನು ನಾವೇ ಕೇಳ್ತಾ ಇದ್ರು ಕೂಡ ಅವರು ಇಷ್ಟು ಜನಕ್ಕೆ ವ್ಯವಸ್ಥೆಯನ್ನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾರೆ. ಹೀಗಾಗಿ ಒಂದು ರೀತಿ ಪ್ರತಿ ವರ್ಷವೂ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇದೇ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೀವಿ ಅನ್ನೋದು ಇಲ್ಲಿಯ ನಿವಾಸಿಗಳ ಅಳಲಾಗಿರ್ತಕ್ಕಂಥದ್ದು. ಇನ್ನು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿಯೂ ಇಲ್ಲಿನ ನಿವಾಸಿಗಳು ಪಡಬಾರದ ಸಂಕಷ್ಟದಲ್ಲಿ ಬದುಕು ಕಳೆಯುತ್ತಿದ್ದಾರೆ. ಮಳೆಯ ಸಂದರ್ಭದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಪ್ಲಾಸ್ಟಿಕ್ ಗುಡಿಸಲುಗಳು ಧರಾಶಾಹಿಯಾಗುತ್ತಿವೆ. ರಾತ್ರಿ ಸಮಯದಲ್ಲಿ ಮಳೆ ಗಾಳಿ ಬಂದರೆ ಇಲ್ಲಿನ ನಿವಾಸಿಗಳು ನಿದ್ದೆಯೂ ಮಾಡದೆ ಮಕ್ಕಳನ್ನು ಹಿಡಿದುಕೊಂಡೇ ಬೆಳಗಿನವರೆಗೂ ಪ್ಲಾಸ್ಟಿಕ್ ಸುತ್ತಿಕೊಂಡು ಜೀವಿಸುವ ಸ್ಥಿತಿ ಬಂದೊದಗಿದೆ. ಪಬ್ಲಿಕ್ ಟಿವಿ ಇವರ ಸಮಸ್ಯೆಯನ್ನ ಆಲಿಸುವ ಸಂದರ್ಭದಲ್ಲೇ ಅವರ ಸಂಕಟಗಳು ಅನಾವರಣಗೊಂಡಿತ್ತು. ಸುರಿಯುತ್ತಿರುವ ಮಳೆಯಲ್ಲಿ ಕಣ್ಣೀರಿನ ಹನಿ ಹರಿದು ಭೂತಾಯಿ ಮಡಿಲು ಸೇರಿಕೊಂಡಿತ್ತು. ಈ ಮಳೆಯಲ್ಲಿ ನಮ್ಮ ಗೋಳು ಕೇಳುವವರು ಯಾರು? ಬೇಸಿಗೆ ಕಾಲದಲ್ಲಿ ಹಾವು ಚೇಳುಗಳ ಕಾಟ ಇದ್ರೆ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಗುಡಿಸಲು ಬೀಳುವ ಆತಂಕ ಇದೆ. ಅಧಿಕಾರಿಗಳು ಸೂಕ್ತ ಸೌಕರ್ಯಗಳನ್ನು ನೀಡುತ್ತಿಲ್ಲ. ಇಂಥ ನರಕದ ಜೀವನದ ಬದಲು ದಯಾಮರಣವನ್ನಾದರೂ ನೀಡಿ ಎಂಬುದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ವರ್ಷ ನಾವು ಇದೇ ತರ ಅನುಭವಿಸ್ತಿದ್ದೀವಿ. ಆದ್ರೆ ಯಾವ ಅಧಿಕಾರಿಗಳು ಬಂದು ನಮ್ಮನ್ನ ಯಾವುದು ತಿರುಗಿ ನೋಡ್ತಿಲ್ಲ ಸರ್. ನಮಗೆ ಸಾಕಾಗಿ ಹೋಗಿದ್ವಿ. ಈ ವರ್ಷ ಅಂತೂ ನಾವು ಅಷ್ಟು ಕಷ್ಟದಲ್ಲಿ ನಮ್ಮ ಮಕ್ಕಳು ಸಾಕು ನಾವಿದ್ದೀವಿ. ಇನ್ನು ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಮಾಡಿಕೊಟ್ಟಿಲ್ಲ, ಯಾವ್ದು ನಮಗೆ ಯಾವ್ದು ಮಾಡಿಕೊಟ್ಟಿಲ್ಲ ನಮಗೆ ಇದುವರೆಗೂ. ಕರೆಂಟ್ ಸೌಲಭ್ಯ ಇಲ್ಲ, ಶೌಚಾಲಯ ಇಲ್ಲ.
ಎಲ್ಲ ಬಯಲಿಗೆ ಹೋಗ್ಬೇಕು. ಈ ಇಂಥ ಪ್ರದೇಶದಲ್ಲಿ ನಾವು ಎಲ್ಲಿ ಮಕ್ಳು ಕರ್ಕೊಂಡು ಎಲ್ಲಿಗೆ ಹೋಗೋದು ನಾವು? ಇನ್ನು ಮಕ್ಕಳು ಜೀವ ಕಳ್ಕೊಂಡು ನಾವು ಜೀವ ಕಳ್ಕೊಬೇಕಷ್ಟೇ. ಏನಾಗಲ್ಲ. ಪಂಚಾಯತಿಯವರು ಬಂದಿಲ್ಲ. ಪಂಚಾಯತಿಯವ್ರಿಗೆ ನಾವು ಈ ಥರ ಗಾಳಿ ಮಳೆ ಹೊಡಿತಾ ಉಂಟು, ಬಂದು ಯಾರಾದ್ರೂ ಬಂದು ನೋಡಿ ಅಂತೇಳಿ ವಿಡಿಯೋ ಕಳಿಸುವಾಗ ಅಷ್ಟು ಜನಗಳನ್ನ ಗಂಜಿಕೆದ್ರೆ ಹಾಕಬೇಕಂದ್ರೆ ಎಲ್ಲಿಗೆ ಹಾಕೋದು, ಹೇಗೆ ಹಾಕೋದು? 60-70 ಕುಟುಂಬ ಜನಗಳಿದ್ದೀವಿ. ಅಷ್ಟು ಜನಗಳನ್ನ ನಾವು ಗಂಜಿಕೆಂದ್ರಿಗೆ ಎಲ್ಲಿ ಹಾಕೋದು, ಹೇಗೆ ಹಾಕೋದು ಅಂತ ಹೇಳ್ಕೊಂಡು ಯಾವ ಇಲಾಖೆಯವರು ಬರಲಿಲ್ಲ ನಮಗೆ. ಆದರೆ ಮಳೆಯಲ್ಲಿ ತುಂಬ ಮಕ್ಕಳಿಗೆಲ್ಲ ತುಂಬ ಹುಷಾರಿಲ್ಲದಂಗೆ ಆಗ್ಬಿಟ್ಟಿದೆ. ಮತ್ತು ತುಂಬ ಮಳೆ ಆಗಿ ಸೀಟು ಗೀಟೆಲ್ಲ ಆರೋಗಿ ಮಗುದ ಮೇಲೆ ಬಿದ್ದು ಬಿಡ್ತಿತ್ತು ಅವತ್ತು ಮಳೆ ಬಂದ ಟೈಮಲ್ಲೆಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಶೌಚಾಲಯನೂ ಇಲ್ಲ ನಮಗೆ. ಬೇಸಿಗೆಯಲ್ಲಿ ಹಾವು ಚೇಳುಗಳ ಕಾಟ, ಮಳೆಗಾಲದಲ್ಲಿ ಗಾಳಿದು ಕಾಟ, ತುಂಬ ಚಳಿ ಒಳಗಡೆ ಎಲ್ಲ ಮಲಗಲಿಕ್ಕೆ ಆಗೋದಿಲ್ಲ, ಕೆಸರು ಇರ್ತದೆ, ಮಲಗಲಿಕ್ಕೆ ಆಗೋದಿಲ್ಲ. 1 ವರ್ಷ ಆಯ್ತು ಇವಾಗ ಸರ್ವೆ ಮಾಡಿ ಹೋಗಿ, ಇನ್ನೂ ಬಂದುಬಿಟ್ಟು ಏನು ರೆಡಿ ಮಾಡಿ ಕೊಟ್ಟಿಲ್ಲ ಸರ್. ಒಟ್ನಲ್ಲಿ ಇಲ್ಲಿ ಸುಮಾರು 23 ಕುಟುಂಬಗಳ 80ಕ್ಕೂ ಹೆಚ್ಚು ಮಂದಿ ವಾಸಿಸುತ್ತಿದ್ದಾರೆ. ಗುಡಿಸಲಿನಲ್ಲಿ ವಾಸಿಸುವ ಕುಟುಂಬಗಳಿಗೆ ಸರಿಯಾದ ಶೌಚಾಲಯಗಳಿಲ್ಲ, ಕರೆಂಟ್ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಇಲ್ಲಿನ ನಿವಾಸಿಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಎಂಬಂತೆ ಆಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.